ಜೈ ಶ್ರೀರಾಮ್, ಜೈ ಹನುಮಾನ್. ರಾಮ ಜನ್ಮಭೂಮಿಯ ದೇವಸ್ಥಾನ ಏನಿದೆ ಅದು ಉದ್ಘಾಟನೆಗೆ ರೆಡಿಯಾಗಿದೆ. ನಿಜಕ್ಕೂ ಒಬ್ಬ ಭಾರತೀಯನಾಗಿ, ಒಬ್ಬ ಹಿಂದೂ ನಾಗರಿಕನಾಗಿ ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಬಹಳಷ್ಟು ಕಡೆ ನಾನು ಕೂಡ ಮೋದಿಯವರಿಗೆ ವೋಟ್ ಹಾಕಿದ್ರಲ್ಲಿ ನನ್ನದು ಕೂಡ ಒಂದು ಪಾತ್ರ ಇದೆ. ಮೋದಿಯವರಿಗೆ ವೋಟ್ ಹಾಕುವಾಗ ಎಲ್ಲೋ ಒಂದು ಕಡೆ ಅವರು ಈ ರಾಮ ಜನ್ಮಭೂಮಿಯನ್ನು 10 ವರ್ಷದ ಹಿಂದೆಯೇ ಕಟ್ತಾರೆ ಅಂತ ಅಂದ್ಕೊಂಡು ನಾನು ಕೂಡ ವೋಟ್ ಹಾಕಿದ್ದೆ. ಸೊ ಅದನ್ನು ಇವತ್ತು ಮೋದಿಯವರು ನೆರವೇರಿಸಿದ್ದಾರೆ. ಅವರು ಏನು ಹೇಳಿದರು, ನಾನು ರಾಮ ಜನ್ಮಭೂಮಿಯನ್ನು ಕಟ್ತೀನಿ ಅಂತ, ಅದನ್ನು ಇವತ್ತು ನೆರವೇರಿಸ್ತಾ ಇದ್ದಾರೆ ಅಂತಲೇ ಅನ್ಬೋದು. ಬಹಳಷ್ಟು ಕಡೆ ಜನ ಹೇಳ್ತಾರೆ ಇದು ತುಂಬ ಅಂದರೆ ಅರ್ಜೆಂಟಾಗಿ ಓಪನ್ ಮಾಡ್ತಾ ಇದ್ದಾರೆ, ಎಲೆಕ್ಷನ್ಗೋಸ್ಕರ ಓಪನ್ ಮಾಡ್ತಾ ಇದ್ದಾರೆ ಅಂತ. ಆದರೆ ನಾನು ನನ್ನ ಸ್ವಂತ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗೆ ನಿಜಕ್ಕೂ ಮೋದಿಯವರ ಮೇಲೆ ಒಂದು ಸಿಟ್ಟಿತ್ತು. 10 ವರ್ಷಗಳನ್ನು ತೆಗೆದುಕೊಳ್ತಾ ಇದ್ದಾರಲ್ಲ ಇವರನ್ನು ನಂಬಿ ನಾವು ವೋಟ್ ಹಾಕಿದ್ವಲ್ಲ, ಯಾಕೆ ಇನ್ನೂ ವಿಳಂಬ ಮಾಡ್ತಾ ಇದ್ದಾರೆ ಅಂತ. ಆದರೆ ಜನ ಹೇಳ್ತಾ ಇದ್ದಾರೆ ಈಗಲೂ ಕೂಡ ಅದು ತುಂಬ ಅಂದರೆ ಏನು ಅರ್ಜೆಂಟಾಗಿ ಓಪನ್ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೆ ಅನ್ನಿಸಿದ ನನ್ನ ಅಭಿಪ್ರಾಯ ಏನಂದರೆ, ನಾನು ಕೂಡ ಒಂದಷ್ಟು ದಿನಗಳಿಂದ ಮೋದಿಯವರ ಮೇಲೆ ಒಂದು ಮುನಿಸಿತ್ತು. ಅವರು ಹೇಳಿದ್ದನ್ನು ಮಾಡಲಿಲ್ಲ, ಯಾಕೆ ಇಷ್ಟೊಂದು ದಿನಗಳನ್ನು ತಗೊಳ್ತಾ ಇದ್ದಾರೆ ಅಂತ. ಆದರೆ ಈಗ ಅವರು ಅದನ್ನು ನೆರವೇರಿಸಿದ್ದಾರೆ. ನಿಜಕ್ಕೂ ಅವರಿಗೆ ನಾನು ಚಿರಋಣಿ ಅಂತಲೇ ಹೇಳಬೇಕು. ಎಲ್ಲೋ ಒಂದು ಕಡೆ ಇದು ಬಹಳಷ್ಟು ಜನ, ಕೋಟ್ಯಂತರ ಜನರ ಒಂದು ಭಾವನೆಗಳ ಮೇಲೆ ನಿರ್ಮಾಣ ಆಗ್ತಾ ಇರುವಂಥ ಒಂದು ಮಂದಿರ. ಇದು ಕೇವಲ ಮಂದಿರ ಅಲ್ಲ, ನಮ್ಮ ಭಾವನೆ. ಸೊ ನಾವು ಬಹಳಷ್ಟು ದಿನಗಳಿಂದ ನನ್ನ ಇಷ್ಟು ವರ್ಷದ ಇತಿಹಾಸದಲ್ಲಿ ನಾವು ಕಂಡರಿಯದಂತಹ ಒಂದು ಅದ್ಭುತವಾದ ಸಾಧನೆ ಇದು ಅಂತಲೇ ಹೇಳಬೇಕು. ನನ್ನ ಮಟ್ಟಿಗೆ ಇದು ನಾನು ಬಹಳಷ್ಟು ದಿನಗಳಿಂದ ಎದುರು ನೋಡುತ್ತಿದ್ದಂಥ ಒಂದು ಸುಂದರವಾದ ಒಂದು ಮಂದಿರದ ಅನಾವರಣ ಇವಾಗ ಆಗ್ತಾ ಇದೆ. ಅದು ಯಾವತ್ತು ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಮಂದಿರದ ನಿರ್ಮಾಣ ಆಗ್ತಾ ಇದೆ. ಸೊ ಅಂದರೆ ಏನು ಹೇಳ್ತಾರೆ, ಈ ಮಂದಿರದ ಸಂಪೂರ್ಣ ನಿರ್ಮಾಣ ಆಗೋದಕ್ಕೆ ಇನ್ನೂ ಬಹಳಷ್ಟು ವರ್ಷಗಳು ಬೇಕು ಅಂತ. ಸೊ ನನ್ನನ್ನು ಸೇರಿದಂತೆ ಬಹಳಷ್ಟು ಜನ ಎಲ್ಲೋ ಒಂದು ಕಡೆ ಮೋದಿಯವರ ಮೇಲೆ ಸಿಟ್ಟನ್ನು ತೋರಿಸ್ತಾ ಇದ್ರು, ಇನ್ನೂ ಮಂದಿರವನ್ನು ನಿರ್ಮಾಣ ಮಾಡಿಲ್ಲ ಅಂತ. ಆದರೆ ಈಗ ನೋಡಿದ್ರೆ ಅಂದರೆ ಈ ಮಂದಿರದ ಸಂಪೂರ್ಣ ನಿರ್ಮಾಣ ಆಗೋದಕ್ಕೆ ಇನ್ನೂ ಬಹಳಷ್ಟು ವರ್ಷಗಳು ಬೇಕು ಅಂದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು ಏನು ಅಂತಂದರೆ, ನನಗೆ ಅನಿಸಿದ್ದು ಏನಂದರೆ, ನಿಜಕ್ಕೂ ಅಲ್ಲೊಂದು ದೊಡ್ಡ ಮಂದಿರದ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಂದರೆ ಒಂದು ಸುಮ್ಮನೆ ಏನೋ ಒಂದು ಮಂದಿರವನ್ನು ಕಟ್ಟಿ ಸುಮ್ಮನೆ ಏನೋ ತೋರಿಕೆಗೆ ಮಾಡದೆ ಅಲ್ಲೊಂದು ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಿಜಕ್ಕೂ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾವು ಯಾವುದೋ ಒಂದು ಚಿಕ್ಕ ಮಂದಿರವನ್ನು ನಿರ್ಮಾಣ ಮಾಡಿ ಏನೋ ಹೇಳಿದ್ವಲ್ಲ ಅನ್ನೋ ಕಾರಣಕ್ಕೆ ಮಾಡದೆ ಅಲ್ಲೊಂದು ದೊಡ್ಡ ಮಂದಿರದ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಅದರ ನಿರ್ಮಾಣ ಹಂತ ಇನ್ನು ಸಾಕಷ್ಟು ವರ್ಷಗಳನ್ನೇ ತಗೊಳುತ್ತೆ ಅಂತ ಅಂದರೂ ಕೂಡ ಪರವಾಗಿಲ್ಲ, ಅದು ಎಷ್ಟೇ ವರ್ಷಗಳನ್ನು ತಗೊಂಡ್ರೂ ಕೂಡ ಅಲ್ಲಿ ಒಂದು ಉತ್ತಮವಾದ ಮಂದಿರ ನಿರ್ಮಾಣ ಆಗಲಿ, ಶ್ರೀರಾಮನ ಅಲ್ಲಿ ವಿಜೃಂಭಿಸಲಿ ಅಂತಲೇ ನಾನು ಕೂಡ ಅಂದ್ಕೊಳ್ತೀನಿ. ಯಾಕಂದರೆ ಇದು ಈಗ ಮೆಕ್ಕಾ, ಮದೀನಾ ಈ ರೀತಿ ಕೆಲವೊಂದು ಸಾಕಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಬೇರೆಯವರೆಲ್ಲ ಕಟ್ಟಿರೋವಾಗ ನಾವು ಯಾಕೆ ನಮ್ಮ ಒಂದು ದೇಶದಲ್ಲಿ, ನಮ್ಮ ಹಿಂದೂಗಳೇ ಅತಿ ಹೆಚ್ಚು ಇರುವಂಥ ದೇಶದಲ್ಲಿ ನಾವು ನಮ್ಮದೇ ಆದಂಥ ಒಂದು ಮಂದಿರವನ್ನು ಕಟ್ಟಿ ಆ ಮಂದಿರವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರೆ ಅದು ತಪ್ಪೇನೂ ಇಲ್ಲ. ಬಹಳಷ್ಟು ಜನ ಹೇಳ್ತಾರೆ ಈ ಮಂದಿರದ ನಿರ್ಮಾಣದ ಜಾಗದಲ್ಲಿ ಆಸ್ಪತ್ರೆ ಕಟ್ಬೋದಾಗಿತ್ತು, ಮತ್ತೊಂದು ಮಾಡ್ಬೋದಾಗಿತ್ತು, ಮಗದೊಂದು ಮಾಡ್ಬೋದಿತ್ತು ಅಂತ. ಏನೇ ಇದ್ರೂ ಕೂಡ ಈಗ ಯಾರು ಕೂಡ ಆಸ್ಪತ್ರೆಗಳನ್ನು ನಿಲ್ಲಿಸಿ ಈ ಮಂದಿರವನ್ನು ಕಟ್ತಾ ಇಲ್ಲ. ಸಾಕಷ್ಟು ಆಸ್ಪತ್ರೆಗಳಿದೆ, ಕೋಟ್ಯಾಂತರ ರೂಪಾಯಿಗಳನ್ನು ಆಸ್ಪತ್ರೆಗಳಿಗೂ ವೆಚ್ಚ ಮಾಡಿದ್ದಾರೆ. ಸಾಕಷ್ಟು ಕಾಲೇಜುಗಳಿದೆ. ಇವತ್ತು ನಾವು ಬೆಂಗಳೂರನ್ನೇ ತಗೊಳ್ಳೋದಾದರೆ ಒಂದು ಏರಿಯಾದಲ್ಲಿ ಸಾಕಷ್ಟು ಕಾಲೇಜುಗಳಿದೆ. ಕಾಲೇಜುಗಳು ಇಲ್ಲ ಅಂತ ಏನಿಲ್ಲ, ಅಥವಾ ಸ್ಕೂಲ್ಗಳು ಇಲ್ಲ ಅಂತ ಏನಿಲ್ಲ. ಸಾಕಷ್ಟು ವಿದ್ಯಾಭ್ಯಾಸ ಇವತ್ತು ನಾನು ಸ್ಕೂಲ್ಗೆ ಹೋಗುವಾಗ ನನ್ನ ಸಹಪಾಠಿಗಳು ಒಂದು 10 ಕಿಲೋಮೀಟ್ರ್ ದೂರದಿಂದ ನಡೆದುಕೊಂಡು ಬರ್ತಾ ಇದ್ದಂಥ ನನ್ನ ಸಹಪಾಠಿಗಳನ್ನು ನಾನು ನೋಡಿದ್ದೇನೆ. ಅಂದರೆ ಎಷ್ಟೊಂದು ಕಿಲೋಮೀಟರ್ಗಳ ಕಾಲ ನಡೆದುಕೊಂಡು ಅಥವಾ ಸೈಕಲ್ನಲ್ಲೋ ಹೋಗಿ ಸ್ಕೂಲಿಗೆ ಹೋಗುವಂಥ ಕಾಲ ಇತ್ತು. ಇವತ್ತು ಆ ರೀತಿಯ ಒಂದು ಕಾಲ ಇಲ್ಲ. ಇವತ್ತು ಪ್ರತಿಯೊಂದು ಊರಿನಲ್ಲೂ ಕೂಡ ಸ್ಕೂಲ್ಗಳಿದೆ. ಅಂದರೆ ಪ್ರತಿಯೊಂದು ಒಂದು 10 ಜನ ಸ್ಟೂಡೆಂಟ್ಸ್ ಇದ್ದರೂ ಕೂಡ ಅಲ್ಲೊಂದು ಶಾಲೆ ಇರಲೇಬೇಕು ಅನ್ನುವಂಥ ಒಂದು ರೂಲ್ ಇದೆ. ಅಲ್ಲಿ ಎಲ್ಲ ಕಡೆ ಸ್ಕೂಲ್ಗಳಿದೆ. ನಾವು ಸ್ಕೂಲ್ಗಳನ್ನು ಬಿಟ್ಟು ಅಥವಾ ಅವುಗಳ ಹಣವನ್ನು ತೆಗೆದು ಇಲ್ಲಿ ಹಾಕಿಲ್ಲ. ಈ ರಾಮ ಮಂದಿರ ಏನಿದೆ ಅದು ಭಕ್ತರು ಕೊಟ್ಟಂಥ ಬಹುಶಃ ನೀವು ನಿಮ್ಮ ಮನೆಗೂ ಕೂಡ ಈ ಸಂಸ್ಥೆಯವರು
ಮೋದಿಯವರು ಬಂದಿರ್ಬೋದು, ದೇಣಿಗೆಯನ್ನು ವಸೂಲಿ ಮಾಡಿರ್ಬೋದು. ಅಂದರೆ ಅಲ್ಲಿ ಸಾಕಷ್ಟು ಜನರ ಶ್ರಮ ಇದೆ. ಆ ದೇಣಿಗೆಯನ್ನು ವಸೂಲಿ ಮಾಡೋದಕ್ಕೆ ಅದೆಷ್ಟೋ ಜನ ಕಾಲ್ನಡಿಗೆಯಲ್ಲಿ ಸಾಕಷ್ಟು ದೂರವನ್ನು ಕ್ರಮಿಸಿ ಆ ಹಣವನ್ನು ಅಲ್ಲಿ ಸಂದಾಯ ಮಾಡಿ ಅದನ್ನು ದೇಣಿಗೆ ರೂಪದಲ್ಲಿ ಸಂಗ್ರಹಿಸಿ ಈ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಮನ್ಸು ಮಾಡಿದರೆ, ಮೋದಿಯವರು ಮನ್ಸು ಮಾಡಿದರೆ ಒಂದು ದೊಡ್ಡ ಬಜೆಟನ್ನು ಇದಕ್ಕೆ ಮೀಸಲು ಇಡ್ಬೋದಾಗಿತ್ತು. ಆ ರೀತಿ ಮಾಡಿಲ್ಲ. ಆ ರೀತಿ ಮಾಡದೆ ಅಂದರೆ ಸಾರ್ವಜನಿಕರ ಹಣದಲ್ಲಿ ಕಟ್ಟುತ್ತಿರುವಂಥ ಒಂದು ದೇವಸ್ಥಾನ ಇದು. ಇಲ್ಲಿ ಯಾವುದೇ ರಾಜಕೀಯವನ್ನು ನಾವು ಮಾಡಬಾರ್ದು. ಇದು ಒಂದು ದೇವಸ್ಥಾನವಾಗಿ ತಗೊಂಡು ಅಂದರೆ ಬಹಳಷ್ಟು ಜನರ ಭಾವನೆಗಳು ಇಲ್ಲಿ ಇದೆ. ಸೊ ನನ್ನನ್ನು ಸೇರಿ ಬಹಳಷ್ಟು ಜನ ಇದನ್ನು ತುಂಬ ವರ್ಷಗಳಿಂದ ನಾವು ಎದುರು ನೋಡ್ತಾ ಇದ್ವಿ. ಈ ಮಂದಿರ ಯಾವಾಗ ನಿರ್ಮಾಣ ಆಗುತ್ತೆ? ಇದರ ಕೋರ್ಟ್ ಕೇಸ್ ಬಂದಾಗ ಕೂಡ ಎಲ್ಲೋ ಒಂದು ಕಡೆ ಕೇಸನ್ನು ಗೆದ್ದಿದ್ದೀವಿ. ಆದರೆ ಮಂದಿರ ನಿರ್ಮಾಣ ಆಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನಗಳು ಕಾಡಿದ್ದು ಕೂಡ ಇದೆ. ಆ ಎಲ್ಲ ಅನುಮಾನಗಳನ್ನು ಬದಿಗಿಟ್ಟು ಈಗ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದರೆ ಇದನ್ನು ನಾವು ರಾಜಕೀಯದವನ್ನು ಹೊರತುಪಡಿಸಿ ಒಂದು ಮಂದಿರ ಅಲ್ಲಿ ನಿರ್ಮಾಣ ಆಗಿದೆ. ದೇಶಕ್ಕೆ ಒಂದು ಒಳ್ಳೆಯದಾಗಲಿ. ಎಲ್ಲೋ ಒಂದು ಕಡೆ ಭಾರತ ಕೂಡ ಬಹಳಷ್ಟು ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಈ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಈಗ ಬಹುಶಃ ನಾವು ಯಾಕೆ ಅನ್ಕೋಬಾರದು, ಈ ಮಂದಿರ ನಿರ್ಮಾಣವನ್ನು ನಾವು ಯಾವಾಗ ಪ್ರಾರಂಭ ಮಾಡಿದ್ವೋ ಅಲ್ಲಿಂದ ಭಾರತ ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ. ನೀವು ಚಂದ್ರಯಾನ 3 ಇರ್ಬೋದು ಅಥವಾ ಲೂನಾರ್ ಮಿಷನ್. ಸೊ ಬಹಳಷ್ಟು ಎಲ್ಲೋ ಒಂದು ಕಡೆ ಇಸ್ರೋ ಕೂಡ ಮುಂದುವರಿತಾ ಇದೆ. ಸಾಕಷ್ಟು IT-BTಗಳು ಮುಂದುವರಿತಾ ಇದೆ. ಸಾಕಷ್ಟು ವಿದೇಶಿ ಹಣ ಭಾರತಕ್ಕೆ ಹರಿದು ಬರ್ತಾ ಇದೆ. ನಾವು ಎಲ್ಲ ರೀತಿಯಲ್ಲೂ ಕೂಡ ಹಿಂದೆಂದಿಗಿಂತ ಅತಿ ಹೆಚ್ಚು ಪ್ರಭಾವಿ ದೇಶವಾಗಿ ಬೆಳೆದಿದ್ದೇವೆ. ಯಾಕೆ ನಾವು ಅಂದ್ಕೊಳ್ಬಾರ್ದು? ಈ ಒಂದು ದೇವಸ್ಥಾನವನ್ನು ಏನು ಕಟ್ಟಬೇಕು ಅಂತ ಅಂದ್ಕೊಂಡ್ರು, ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಭಾರತವು ಕೂಡ ಬೆಳೆದಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಭಾರತ ಕೂಡ ಸಾಕಷ್ಟು ಬೆಳೆದಿದೆ. ಅಂದರೆ ಈ ದೇವಸ್ಥಾನದ ಒಂದು ಹಣದಿಂದಲೇ ಭಾರತ ಬೆಳೆದಿದೆ ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು